ರಾಧಾಕೃಷ್ಣ ಪ್ರೌಢಶಾಲೆಯ 8ನೇ ತರಗತಿಯ ಮಕ್ಕಳಿಗೆ ಏನು ಸೈಕಲ್ ವಿತರಣಾ ಕಾರ್ಯಕ್ರಮ. ನಾನು ಸೈಕಲ್ ವಿತರಣಾ ಕಾರ್ಯಕ್ರಮ ಅನ್ಕೊಂಡಿದ್ರೆ ಏನೋ ಸರ್ಕಾರದವ್ರು ಕೊಟ್ಟಿದ್ದಾರೆ, ಅದನ್ನ ಹಂಚಲಿಕ್ಕೆ ನಮ್ಮ ಈ ಶಾಲೆಯ ಅಧ್ಯಕ್ಷರಾದಂಥ ಪ್ರಕಾಶ್ ರಾಮಚಂದ್ರ ಅವ್ರು ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬಂದ್ಮೇಲೆ ಇಲ್ಲಿ ಅರಿವಾಯಿತು, ಈ ಶಾಲೆಯ ಏನು ಶಿಕ್ಷಕ ವೃಂದ ಇದೆ ತಮ್ಮ ಸ್ವಂತ ಹಣದಲ್ಲಿ ಈ ಶಾಲೆಯ ಏನು ದಾಖಲಾತಿ ಹೆಚ್ಚಿಸ್ಲಿಕ್ಕೆ ಅವರು ಸ್ವಂತ ಹಣದಿಂದ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಸೈಕಲ್ನ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ. ಇದಕ್ಕೂ ಮುಂಚೆ ನಮ್ಮ ಸಮಾಜ ಸೇವಕರು, ಈ ಭಾಗದ ನಾಯಕರು ಆದಂಥ ಪ್ರಭಾಕ್ ಅವರು ಶಾಲೆಗೆ ಸೈಕಲ್ಗಳನ್ನ ಕೊಟ್ಟಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಇದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂಥ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ. ಏನು ಈ ದಿನ CRP ಸಾಹೇಬರು ಒಂದು ಮಾತು ಹೇಳ್ತಾ ಇದ್ರು, ಇವತ್ತು ಸರ್ಕಾರಿ ಶಾಲೆಗಳ ಅಳಿವು ಉಳಿವು ಈ ಪೋಷಕರ ಕೈಯಲ್ಲಿದೆ. ಏನು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಈ ಶಾಲೆ ಏನು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, ಅದು ಗಡಿ ಭಾಗದಲ್ಲಿದ್ದು ಅನುದಾನ ರಹಿತ, ಏನು ಅಲ್ಲಿರ್ತಕ್ಕಂಥ ಏನು ಶಾಲೆ ಶಿಕ್ಷಕರಿಗೆ ಬರ್ತಕ್ಕಂಥ ಸಂಬಳ ಬಿಟ್ರೆ ಬೇರೆ ಏನು ಇದಕ್ಕೆ ಅನುದಾನ ಇರಲ್ಲ. ಆದ್ರೂ ಈ ಶಾಲೆ ಇಷ್ಟು ಅಚ್ಚುಕಟ್ಟಾಗಿ ಉಚಿತವಾಗಿ ವಿದ್ಯೆನ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೆ ಈ ಶಾಲೆ. ಅದರಲ್ಲೂ ಹಿರಿಯರಾದಂಥ ರಾಜಣ್ಣವರು, ಹಾಗೆ ಸಾಕಷ್ಟು ಮಹಿಳೆಯರು ಈ ಶಾಲೆಗೆ ದುಡಿತಾ ಇದ್ದಾರೆ. ನನ್ನ ಏನು ಒಂದು ಕಿವಿ ಮಾತಂದ್ರೆ, ಸರ್ಕಾರಿ ಶಾಲೆಗಳು ಉಳಿಬೇಕು. ಆ ಶಾಲೆಗಳು ಉಳಿದಾಗ ಮಾತ್ರ ಸಾಮಾನ್ಯ ಕಡು ಬಡವನಿಗೂ ಒಂದು ವಿದ್ಯೆ ಸಿಗುವಂತ ಕಾರ್ಯಕ್ರಮ ಆಗ್ತೈತೆ. ಅದ್ರ ಜೊತೆಯಲ್ಲಿ ನಮ್ಮಂತ ಸಮಾಜ ಸೇವಕರು ಎಸ್ಪೆಷಲಿ ನೋಡಿ, ನಾನು ನೋಡ್ಕೊಂಡ್ ಬರ್ತಾ ಇದ್ದೆ, 2026-27 ದಾಖಲಾತಿ, ಆಮೇಲೆ 100ರಷ್ಟು ಫಲಿತಾಂಶ. ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಸಿಗುತ್ತೆ. ಖಾಸಗಿ ಶಾಲೆಯಲ್ಲಿ ನಾವು ದುಡ್ಡು ಕೊಟ್ಟು ಓದೋದು ಅದೊಂದು ಲೆಕ್ಕ ಆದ್ರೆ, ನಿಮ್ಗೆ ಅಲ್ಲಿರ್ತಕ್ಕಂಥ ಮೆಂಟಲ್ ಪ್ರೆಷರ್ ಇರ್ಬೋದು, ಅಲ್ಲಿ ಕಲಿಕಾ ವ್ಯವಸ್ಥೆ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ತದೆ. ಇಲ್ಲಿ ಶಿಕ್ಷಕರು ತುಂಬಾ ನುರಿತರಾಗಿರ್ತಾರೆ. 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ ಅಂದ್ರೆ ಅದನ್ನ ಮೆಚ್ಚುವಂತ ಕೆಲಸನೇ. ಹಾಗಾಗಿ ಎಲ್ಲರಿಗೂ ಹೇಳೋದು, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು. ಅದೇ ರೀತಿ ನಮ್ಮಂತ ಸಮಾಜ ಸೇವಕರು ಯಾರ್ಯಾರು ಇದ್ದೀವಿ, ಈ ಸರ್ಕಾರಿ ಶಾಲೆಗಳನ್ನ ಯಾರಾದ್ರೂ ಈಗೇನೋ ಬರ್ತ್ಡೇಗಳ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ, ಇಲ್ಲ ವೈಯಕ್ತಿಕವಾಗಿ ದಾನ ಧರ್ಮಗಳು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇವೆಲ್ಲದೂ ಮಾಡೋಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬ ಸಮಾಜ ಸೇವಕನು ಒಂದೊಂದು ಶಾಲೆನ ದತ್ತಕ್ಕೆ ತಗೊಂಡ್ರೆ ಎಷ್ಟೋ ಒಳ್ಳೇದಾಗೋಗುತ್ತೆ. ಅಟ್ಲೀಸ್ಟ್ ಈ ತಾಲೂಕಿಗೆ ನಮ್ದೇ ಆದ ಕೊಡುಗೆ ಕೊಡ್ದಂಗಿರುತ್ತೆ. ನಂದು ಮುಂದಿನ ಇನ್ನೊಂದು 2-3 ತಿಂಗಳಲ್ಲಿ ನಂದು ಬರ್ತ್ಡೇ ಬರೋದಿದೆ. ನಾನು ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡ್ಬೇಕು ಅಂತ. ನನಗೆ ಅನಿಸ್ತಾ ಇದೆ, ಈಗ ಅಟ್ಲೀಸ್ಟ್ ಒಂದು ಯಾವ್ದಾದ್ರು ಒಂದು ಮೂಲೆಯಲ್ಲಿರ್ತಕ್ಕಂಥದ್ದು, ಏನು ವ್ಯವಸ್ಥೆ ಸರಿಯಾಗಿ ಇಲ್ದಿರ್ತಕ್ಕಂಥದ್ದು ಒಂದು ಶಾಲೆನ, ಆಯ್ತು ನಿಮ್ಮ ಆಸೆನೇ ಪೂರೈಕೆ ಆಗ್ಲಿ, ಯಾವ್ದೋ ಒಂದು ಶಾಲೆನ ದತ್ತಕ್ಕೆ ತಗೋಬೇಕಂತ ನಿರ್ಧಾರ ಮಾಡಿದ್ದೀನಿ. ಯಾವ ರೀತಿ ಇರುತ್ತೆ ಆ ಶಾಲೆ ಅಂದ್ರೆ, ಇಡೀ ತಾಲೂಕಿನಲ್ಲೇನೆ ಯಾವ ಶಾಲೆನೂ ಇರೋದಿಲ್ಲ, ಯಾವ ಖಾಸಗಿ ಶಾಲೆ ಇರೋದಿಲ್ಲ, ಆ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಶಾಲೆ ನೋಡಿ, ನಾವು ಈ ಶಾಲೆಯಲ್ಲಿ ದಾಖಲಾತಿ ಆಗ್ಲೇಬೇಕು ಅನ್ನೋ ಮಟ್ಟದಲ್ಲಿ ಆ ಶಾಲೆನ ಅಭಿವೃದ್ಧಿ ಮಾಡ್ತೇನೆ. ಆವಾಗ ಸಮಾಜ ಸೇವಕರಿಗೂ ಒಂದು ಮಾರ್ಗದರ್ಶನ ಆಗ್ಬೇಕು. ಮಾಡ್ತಾ ಇದ್ದೀವಿ, ಸಮಾಜ ಸೇವೆ ಮಾಡ್ತಾನೆ ಇದ್ರೆ ಅದಕ್ಕೆ ಅದೇನೋ ಗಾಳಿಯಲ್ಲಿ ಎಲ್ಲ ನೀರಿನಲ್ಲಿ ಹೋಮ ತರ ಇರಬಾರ್ದು. ಈಗ ನೋಡಿ, ಇವ್ರು ಯಾರಿಗೂ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಯಾವುದಿಲ್ಲ, ಲ್ಯಾಪ್ಟಾಪ್ ಇಲ್ಲ, ಕಂಪ್ಯೂಟರ್ ಸೆಕ್ಷನ್ಸ್ ಇಲ್ಲ, ಆದ್ರೂ ಇವತ್ತು 100% ಇಲ್ಲಿ ರಿಸಲ್ಟ್ ಬಂದಿದೆ ಅಂದ್ರೆ ಮೆಚ್ಚಬೇಕು ಅಂತದಾಗ. ಅದಕ್ಕೆ ನಮ್ಮ ಶಿಕ್ಷಕರ ವೃಂದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಮಕ್ಕಳು
ನೋಡಿ, ಎಂತ ಶಾಲೆಗೆ ಸೇರ್ಕೊಂಡ್ರೆ ನಮ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂದ್ರೆ ನೋಡಿ, ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಅದರದೇ ಆದಂತ ನಿಮಗೆ ಆದಂತ ಮುಂದಿನ ದಿನಗಳಲ್ಲಿ ಫೆಸಿಲಿಟೀಸ್ ಇದೆ. ಯಾಕಂದ್ರೆ ಸರ್ಕಾರದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರಿಗೆ ಮೆರಿಟ್ ಮೇಲೆ ನಿಮಗೆ ಕೆಲವೊಂದು ಶಾಲೆಗಳಲ್ಲಿ ಸೀಟ್ಗಳು ಸಿಗುವಂಥದ್ದಿದೆ. ಕೆಲವೊಂದು ಈಗ ಮೆಡಿಕಲ್ ಸೀಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಸೀಟ್ಸ್ ಇರ್ಬೋದು. ಕೆಲವೆಲ್ಲ ಸರ್ಕಾರಿ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರು, ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು ಕನ್ನಡ ಮಾಧ್ಯಮಕ್ಕೆ ಹೆಚ್ಚು ಇರುತ್ತೆ. ಸರ್ಕಾರಿ ಶಾಲೆ ಉದ್ಯೋಗ ಸಿಗೋದಕ್ಕೂ ನಿಮ್ಗೆ ಅವಕಾಶ ಆಗುತ್ತೆ. ಹಾಗಾಗಿ ನೀವು ಕಡೆಗಣಿಸೋದು ಬೇಡ. ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದೀನಿ ಅಂತ ಕಡೆಗಣಿಸೋದು ಬೇಡ. ಕನ್ನಡ ಮಾಧ್ಯಮದಲ್ಲಿ ಓದೋರು ಮುಂದೊಂದು ದಿನ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಎಲ್ಲರೂ ಸುಮಾರು ಜನ ನ್ಯಾಯಾಧೀಶರಾಗಿರ್ತಕ್ಕ ಇದ್ದಾರೆ, ದೊಡ್ಡ ದೊಡ್ಡ IAS ಆಗಿದ್ದಾರೆ, IPS ಆಗಿದ್ದಾರೆ. ಅದನ್ನ ಕಡೆಗಣಿಸೋದು ಬೇಡ. ಆಂಗ್ಲ ಮೋಹ ಬೇಡ. ಇರ್ಲಿ, ನಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದು ಮಾಡೋಣ, ಬರುತ್ತೆ. ಸೆಕೆಂಡ್ PUC, ಸೆಕೆಂಡ್ PUC, ಫಸ್ಟ್ PUC ಹೋದಾಗ ಅಲ್ಲಿ ಬರ್ಬೋದು, ಒಂದು ಸಬ್ಜೆಕ್ಟ್ ಬಂದೇ ಬರುತ್ತೆ ಇಂಗ್ಲಿಷ್ ಅನ್ನೋದು. ಈಗಲೂ ಶುರು ಮಾಡಿದ್ದಾರೆ. ನಂಗೆ ತಿಳಿದ ಮಟ್ಟಿಗೆ 8ನೇ ತಾರೀಕಿನ 8ನೇ ಕ್ಲಾಸಿಂದನೂ ಇಂಗ್ಲಿಷ್ ಇದ್ದೇ ಇರುತ್ತೆ, ಇಂಗ್ಲಿಷ್ ಕಲಿಕೆ ಇದ್ದೇ ಇರುತ್ತೆ. ಜೊತೆಗೆ ಕನ್ನಡ ಮಾಧ್ಯಮ ಅಂದಾಗ ನಿಮ್ಗೆ ಎಲ್ಲೋ ಒಂದು ಜಾಗದಲ್ಲಿ ಮೆರಿಟ್ ಮೇಲೆ ಸೀಟ್ ಸಿಗುವಂಥದ್ದು ಇದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಅದನ್ನು ಯೋಚನೆ ಮಾಡಿ ಆದಷ್ಟು ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ಅದೇ ರೀತಿ ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಉಳಿಬೇಕು ಅಂತ ಹೇಳ್ತಾ ನಾನೇನು ಈ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಎಲ್ಲ ಮಹಿಳೆಯರು ನನ್ನ ಜೊತೆಲಿ ಕುತ್ಕೊಂಡಿದ್ದಾರೆ, ಎಲ್ಲರಿಗೂ ಅಭೇರೆಯಾಗಿದ್ದೇನೆ ಹೇಳ್ತಾ ನಾನು ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು.